ಸೊ ರೈಟಲ್ಲಿ ನಾವು ತೆಗ್ಸಿ ಅಂದರೆ ಅದರಲ್ಲಿ ಒಂದು ಸೆಲ್ ಕಂಡಂಗೆ ಆಗಿತ್ತು. ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಇನ್ನು ಮಾತಾಡೋದು ಪ್ರಾಬ್ಲಮ್ ಇದೆ. ಸೊ ಆಲ್ಮೋಸ್ಟ್ 16 ಕೀಮೋ ಸೈಕಲ್ಸ್ ಇದ್ದಿದ್ದು. ಪ್ರಾಬ್ಲಮ್ ಅಷ್ಟೇ ಅಂದ್ರೆ ಅದು ಇನ್ನೂ ಕಂಡು ಬಂದಂಗಿದೆ, ಸ್ಪ್ರೆಡ್ ಆಗ್ದಂಗಿದೆ. ಅವಳಿಗೆ ಭಯ ಇದೆ ಮನ್ಸಲ್ಲಿ. ನನ್ನ ವೈಫು, ಅವ್ರ ಹೆಸರು ಶಾರದಾ ಪುತ್ರನ್ ಅಂತ. ಸೊ ಆಲ್ಮೋಸ್ಟ್ ಅವರಿಗೆ ಇವಾಗ 38 ಆಗಿದೆ. ಆಲ್ಮೋಸ್ಟ್ 2020 ಎಂಡಲ್ಲಿ ನವಂಬರ್ ಅಲ್ಲಿ ನಮ್ಗೆ ಡೌಟ್ ಬಂತು ಅವ್ರದ್ರಲ್ಲಿ ಒಂದು ಚಿಕ್ಕ ಗಡ್ಡೆ ತರ ಇದೆ ಅಂತ ಬ್ರೆಸ್ಟ್ ಅಲ್ಲಿ. ಆಲ್ಮೋಸ್ಟ್ 7 ಇಯರ್ಸ್ ಆಗಿದೆ ಸರ್. ಹೆಂಗಂದ್ರೆ ಫಸ್ಟ್ ನಾವು ಅವಳಿಗೆ ಇದು ಲಂಪೆಕ್ಟಮಿ ಅಂತ ಅಂದ್ರೆ ಪಾರ್ಷಿಯಲ್ ನಾವು ಗಡ್ಡೆ ತೆಗಿತೀವಿ, ಆ ಸಿಸ್ಟಮ್ ಇದ್ದಿದ್ದು. ಸೊ ರೈಟ್ ಅಲ್ಲಿ ನಾವು ತೆಗ್ಸಿ ಅಂದ್ರೆ ಅದರಲ್ಲಿ ಒಂದು ಸೆಲ್ ಕಂಡಂಗ್ ಆಗಿತ್ತು. ಸೊ ಅದರಿಂದ ಡಾಕ್ಟರ್ ಹೇಳಿದ್ರು ನಾವು ಪಾರ್ಷಿಯಲ್ ಮಾಡೋಣ, ಪೂರ್ತಿ ತೆಗೆದ್ಬೇಡ ಬ್ರೆಸ್ಟ್ ಅನ್ನ ಅಂತ ಹೇಳ್ಬಿಟ್ಟು ನಾವು ಪಾರ್ಷಿಯಲ್ ಮಾಡಿಸಿದ್ವಿ. ಸೊ ಡಾಕ್ಟರ್ ಹೇಳಿದ್ರು ಇವಾಗ ತಕ್ಕಂತ ಕೀಮೋ ಬೇಡ, ಯಾಕಂದ್ರೆ ಸ್ವಲ್ಪ ಪೇಷಂಟ್ ವೀಕ್ ಇರ್ತಾರೆ, ನಂತರ ಸ್ವಲ್ಪ ಟೈಮ್ ನಂತರ ಮಾಡೋಣ, ಇವಾಗ ನೀವು ನಾರ್ಮಲ್ ಆಗಿ ಮಿನಿಮಮ್ ರೇಡಿಯೇಷನ್ ಸೇಫ್ಟಿಗೋಸ್ಕರ ಕೊಟ್ಟಿಡೋಣ ಅಂತ ಕೊಟ್ಟಿದ್ದು. ಸೊ ಆಲ್ಮೋಸ್ಟ್ 16 ಕೀಮೋ ಸೈಕಲ್ಸ್ ಇದ್ದಿದ್ದು. ಅದು ಮಾಡಿಸಿ ಮತ್ತೆ ರೇಡಿಯೇಷನ್ ಕೊಡಿಸಿ ನಾವು ಸ್ವಲ್ಪ ಅಂದ್ರೆ ಬ್ರೇಕ್ ತಗೊಂಡಿದ್ವಿ. ಔಷಧಿ ಚಾಲು ಇದ್ದಿದ್ದು ಅವಾಗ ಮೆಡಿಕಲ್. ನಾವು ಅವ್ರನ್ನ ಸರಿ ಕರೆಕ್ಟ್ ಆಗಿ ಫಿಸಿಯೋಥೆರಪಿ, ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಇನ್ನು ಮಾತಾಡೋದು ಪ್ರಾಬ್ಲಮ್ ಇದೆ. ಅವರು ಇವಾಗ ಇಮ್ಯುನಿಟಿ ಮತ್ತೆ ಇದು ಬಾಡಿಯಲ್ಲಿ ಎಲ್ಲ ನಾರ್ಮಲ್ ಆಗಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಊಟ ಎಲ್ಲ ಚೆನ್ನಾಗಿ ಅಂದ್ರೆ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ, ಸ್ಲೋ ಮಾಡ್ತಾರೆ ಬಟ್ ಅವ್ರಾಗೆ ಮಾಡ್ತಾರೆ. ಪ್ರಾಬ್ಲಮ್ ಅಷ್ಟೇ ಅಂದ್ರೆ ಅದು ಇನ್ನೂ ಕಂಡು ಬಂದಂಗಿದೆ, ಸ್ಪ್ರೆಡ್ ಆಗ್ದಂಗಿದೆ. ಅವಳಿಗೆ ಭಯ ಇದೆ ಮನ್ಸಲ್ಲಿ. ಸೊ ಅದು ಪ್ರಾಬ್ಲಮ್ ಇದೆ. ನಾನು ಹೇಳೋದು ತುಂಬಾ ಸಹಿಸ್ಕೊಂಡಿದ್ದೀವಿ ನಾವು, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ಎಫೆಕ್ಟ್ ಆಗಿದ್ದೀವಿ. ಮತ್ತೆ ನಮ್ಮ ಹತ್ರ ಇನ್ನೂ ಅಷ್ಟು ಪೇಷನ್ಸು ಅವಳಿಗೂ ಅದು ಸಹಿಸ್ಕೊಳ್ಳಿಕ್ಕಿಲ್ಲ, ನಮ್ಮ ಹತ್ರನೂ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಬ್ಬರು ಫ್ಯಾಮಿಲಿ ಅಲ್ಲ, ಎಲ್ಲ ಫ್ಯಾಮಿಲಿ ಇನ್ನೂ ಎಫೆಕ್ಟ್ ಆಗ್ತಾ ಇದೆ. ಇವಳು ಫಸ್ಟ್ ಗುಣ ವಾಸಿ ಆಗ್ಬೇಕು, ಇವಳು ವಾಸಿ ಇದ್ರೆ ನಮ್ಗೆ ದೇವರು ಅವಳಿಗೆ ಒಳ್ಳೆ ಆಯುಷ್ಯ ಮತ್ತೆ ಏನು ಕೊಟ್ಟಿದ್ರೆ ನಮ್ಗೆ ಅಷ್ಟೇ ಸಾಕು. ಅಂದ್ರೆ ಮನುಷ್ಯರಿಗೆ ಸಾವು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಒಂದು ಆಯುಷ್ಯ ಒಳ್ಳೆ ಕೊಡ್ಲಿ ಅಂತ ಹೇಳೋದು ಅಷ್ಟೇ.